ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿ ಅವರು ಚಳ್ಳಕೆರೆ ನಗರದ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದ ಸಭಾಂಗಣದಲ್ಲಿ ನಡೆದ ನಿಯೋಜನಾ ಪತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದ ಸಭಾಂಗಣದಲ್ಲಿ 2025-26ನೇ ಸಾಲಿನ DMCH ಕೋರ್ಸ್ 51 ವಿದ್ಯಾರ್ಥಿಗಳು ಮತ್ತು DTDM ಕೋರ್ಸ್ನ 43 ವಿದ್ಯಾರ್ಥಿಗಳು, ಒಟ್ಟು 94 ವಿದ್ಯಾರ್ಥಿಗಳಿಗೆ ಔದ್ಯೋಗಿಕವಾಗಿ ತರಬೇತಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ನಿಯೋಜನಾ ಪತ್ರ ವಿತರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿತರಣೆ ಮಾಡಿ ಮಾತನಾಡಿದರು. ಯಾವುದೇ ಪದವಿ ಮುಗಿಸಿದರೂ ಕೆಲಸ ಸಿಗದೆ ನಿರುದ್ಯೋಗಿಯಾಗಿ ಮನೆಯಲ್ಲಿ ಇರಬೇಕಾದ ಪರಿಸ್ಥಿತಿ ಬರುತ್ತೆ. ಆದರೆ GTTC ಸರ್ಕಾರಿ ಉಪಕರಣಗಾರ ತರಬೇತಿ ಕೇಂದ್ರದಲ್ಲಿ ತರಬೇತಿ ಪಡೆದುಕೊಂಡರೆ ಉದ್ಯೋಗ ಸಿಗುತ್ತೆ. ಹೆಚ್ಚು ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದು ನಿರುದ್ಯೋಗಕ್ಕೆ ಮುಕ್ತಿ ನೀಡಿ ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಅನಿಲ್ ಕುಮಾರ್, ನಗರಸಭೆ ಮಾಜಿ ಸದಸ್ಯರಾದ ರಾಘವೇಂದ್ರ, ಮಲ್ಲಿಕಾರ್ಜುನ, ಮುಖಂಡರಾದ ಬೋರಣ್ಣ, ತಿಪ್ಪೇಸ್ವಾಮಿ ಹಾಗೂ ಕಾಲೇಜಿನ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಹಾಗೂ ಪೋಷಕರು, ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಇತರರು ಇದ್ದರು. ಕೋರ್ಸನ್ನು ಪಡೆದು ನಿಯೋಜನಾ ಪತ್ರಗಳನ್ನು 100ಕ್ಕೆ 100 ಭಾಗ ಪಡೆಯುವಂಥ ಒಂದು ಯಾವುದಾದ್ರು ಒಂದು ಕೋರ್ಸ್ ಇದ್ದರೆ ಅದು DTTC. ಯಾರೆಲ್ಲ 3 ವರ್ಷ ಓದಿ ಬೇರೆ ಹೊಂದಿರ್ತಾರೆ ಅವರಿಗೆಲ್ಲರಿಗೂ ಕೂಡ 100% ನಾವು ಅವರಿಗೆ ಇಂಥ ಒಂದು ನಿಯೋಜನಾ ಪತ್ರಗಳನ್ನು ಕಳಿಸಿ 1 ವರ್ಷ ಟ್ರೈನಿಂಗ್ ಮಾಡಿದ ನಂತರ ಇವತ್ತೇನು ಕೊಟ್ಟಿದ್ದೀವಿ ಅವರಿಗೆಲ್ಲರಿಗೂ ಕೂಡ ವೃತ್ತಿ ಜೀವನ ಪ್ರಾರಂಭ ಆಗುತ್ತೆ. ಹಾಗಾಗಿ ಇದೊಂದು ಅತ್ಯುತ್ತಮವಾದ ಕೋರ್ಸ್ ಅಂತೇಳಿ ನಾನು ಕೂಡ ಭಾವಿಸ್ತಾ, ಈಗಾಗಲೇ ನಮಗೆ ಗೊತ್ತಿರುವಂತೆ ಏನು ನಾನು ಈ ಚಳ್ಳಕೆರೆ ಕ್ಷೇತ್ರದಲ್ಲಿ ಮೊದಲೇ ಬಾರಿ ಶಾಸನ ಆದಂಥ ಸಂದರ್ಭದಲ್ಲಿ ನಮ್ಮ ಚಳ್ಳಕೆರೆ ನಗರಕ್ಕೆ ಇಂಜಿನಿಯರಿಂಗ್ ಕಾಲೇಜನ್ನು ಮಂಜೂರು ಮಾಡಿಸುವಂಥ ಕೆಲಸ, ಅದ್ರ ಜೊತೆಗೆ ಈ ಒಂದು ಭಾಗಕ್ಕೆ ಏನು ನಮ್ಮ ಚಳ್ಳಕೆರೆ ನಗರ, ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಒಂದು ಪ್ರದೇಶ, ಆರ್ಥಿಕ ಪರಿಸ್ಥಿತಿಯಲ್ಲಿ ಅತ್ಯಂತ ಮಳೆ ಕಡಿಮೆ ಬೀಳಂಥ ಒಂದು ಪ್ರದೇಶದಲ್ಲಿ ಕೊನೆಯ ಸ್ಥಾನ ಯಾವುದಾದ್ರೂ ಅದು ಚಳ್ಳಕೆರೆ ತಾಲೂಕು ಇಡೀ ಕರ್ನಾಟಕದಲ್ಲಿ. ಅಂಥ ಒಂದು ಪ್ರದೇಶದಲ್ಲಿ ಇಲ್ಲಿರ್ತಕ್ಕಂಥ ಏನು ಸಾರ್ವಜನಿಕರು, ಇಲ್ಲಿರ್ತಕ್ಕಂಥ ಗ್ರಾಮೀಣ ಪ್ರದೇಶದ ಜನರು ಆರ್ಥಿಕ ಪರಿಸ್ಥಿತಿನಲ್ಲಿ ಏನಾದರೂ ಮುಂದಕ್ಕೆ ಬರಬೇಕು, ನಾವು ಏನಾದರೂ ಅಭಿವೃದ್ಧಿ ಹೊಂದಬೇಕಂದ್ರೆ ಅವರೊಬ್ಬರೇ ಅಷ್ಟೇ ಅಲ್ಲ, ಯಾವುದೇ ವ್ಯಕ್ತಿ ನನ್ನ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು, ಒಂದು ವೃತ್ತಿ ಜೀವನವನ್ನು ಆರಂಭಿಸಿ ಉತ್ತಮ ಪರಿಸ್ಥಿತಿಗೆ ಬರಬೇಕಂದ್ರೆ ಶಿಕ್ಷಣ ಭಾಳಷ್ಟು ಮುಖ್ಯ. ಅದಕ್ಕೆ ಪೂರ್ವವಾಗಿ ಎಲ್ಲ SLC ಓದಿದ ನಂತರ PUC ಓದಿದ ನಂತರ ಕೆಲವು ಡಿಗ್ರಿ ಆದ ನಂತರ ಕೂಡ ಮನೇಲಿರ್ತಾರೆ. ಈವನ್ ಬೇರೆ ಕೋರ್ಸ್ಗಳಲ್ಲಿ ಓದಿ ಮನೇಲಿರೋಂಥ ಸಂದರ್ಭ. ಆದರೆ ಇದರಲ್ಲಿ DTTC ನಲ್ಲಿ ಓದಂಥ ಮಕ್ಕಳಿಗೆ ಖಂಡಿತವಾಗಿ ಈಗಾಗಲೇ ನೋಡಿ 3ನೇ ವರ್ಷದಲ್ಲಿ